ಎಲ್ಲರಿಗೂ ನಮಸ್ಕಾರ. ಇಂದಿನ VBA ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ FSO ಆಬ್ಜೆಕ್ಟ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನಮ್ಮ ಹಿಂದಿನ ಚಾಪ್ಟರ್ನಲ್ಲಿ FSO ಆಬ್ಜೆಕ್ಟ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ. ಇವಾಗ ಸೆಕೆಂಡ್ ಚಾಪ್ಟರ್ಲಿ ನಿಮ್ಗೆ ಈ FSO ಅಥವಾ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. FSO ಆಬ್ಜೆಕ್ಟ್ಸ್ ಎರಡು ರೀತಿ ನಾನು ಕ್ರಿಯೇಟ್ ಮಾಡಬಹುದು. ಒಂದು ಅರ್ಲಿ ಬೈಂಡಿಂಗ್, ಇನ್ನೊಂದು ಲೇಟ್ ಬೈಂಡಿಂಗ್ ಅಂತ. ಅರ್ಲಿ ಬೈಂಡಿಂಗ್ ಅಂದ್ರೆ ನಾನು ರೆಫರೆನ್ಸ್ ಮೆಥಡ್ ಯೂಸ್ ಮಾಡಿ ಕ್ರಿಯೇಟ್ ಮಾಡಬಹುದು. ಲೇಟ್ ಬೈಂಡಿಂಗ್ ಅಂದ್ರೆ ಕ್ರಿಯೇಟ್ ಆಬ್ಜೆಕ್ಟ್ ಮೆಥಡ್ ಯೂಸ್ ಮಾಡಿ ನಾನು ಮಾಡಬಹುದು. ಈ ಎರಡು ಮೆಥಡ್ ಹೇಗ್ ಮಾಡೋದು ಅಂತ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಅರ್ಲಿ ಬೈಂಡಿಂಗ್ ಹೇಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಈ ಅರ್ಲಿ ಬೈಂಡಿಂಗ್ ಅಂದ್ರೆ ರೆಫರೆನ್ಸ್ ತಗೋಬೇಕಾಗುತ್ತೆ. ಈ ಟೂಲ್ಸ್ ರೆಫರೆನ್ಸ್ ಅಂತಿರುತ್ತೆ VB ಎಡಿಟರ್ ಅಲ್ಲಿ. ಅಲ್ಲಿ ಮೈಕ್ರೋಸಾಫ್ಟ್ ಸ್ಕ್ರಿಪ್ಟಿಂಗ್ ರನ್ ಟೈಮ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ನಾನು ಎನೇಬಲ್ ಮಾಡಬೇಕು. ಅದಾದ್ಮೇಲೆ ನಾನು ಈ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಬೇಕಾದ್ರೆ ನ್ಯೂ ಅಂತ ಕೀವರ್ಡ್ ಯೂಸ್ ಮಾಡಬೇಕು. ಬನ್ನಿ ನೋಡೋಣ ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಇಲ್ಲಿ ಎಕ್ಸೆಲ್ ಫೈಲ್ ಇದೆ, F11. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಿಮ್ಗೆ. ಫಸ್ಟ್ ಈ ರೆಫರೆನ್ಸ್ ಯಾವ ರೀತಿ ತಗೋಬೇಕು ಅಂತ ತೋರಿಸ್ತೀನಿ. ಅದು ಅರ್ಲಿ ಬೈಂಡಿಂಗ್. ಅರ್ಲಿ ಬೈಂಡಿಂಗ್ ಅಂದ್ರೆ ನಾನು ಫಸ್ಟ್ ರೆಫರೆನ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಟೂಲ್ಸ್ ಅಂತ ಇರುತ್ತೆ, ಇಲ್ಲಿ ರೆಫರೆನ್ಸ್ ನಾನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಮೈಕ್ರೋಸಾಫ್ಟ್ ಸ್ಕ್ರಿಪ್ಟಿಂಗ್ ರನ್ ಟೈಮ್ ಅಂತ ಒಂದು ಲೈಬ್ರರಿ ಇರುತ್ತೆ. ಇದನ್ನ ಎನೇಬಲ್ ಮಾಡ್ಕೋಬೇಕು. ಇನ್ ಕೇಸ್ ಇದು ಎನೇಬಲ್ ಆಗಿಲ್ಲ ಅಂದ್ರೆ ಇದನ್ನ ಚೆಕ್ ಮಾಡಿ ನೀವು ಓಕೆ ಅಂತ ಕೊಡ್ಬೇಕು. ಇದು ಅಕಸ್ಮಾತ್ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದ್ ಕಡೆ ಅವೈಲೇಬಲ್ ಇರುತ್ತೆ. ನೀವು ಸ್ಕ್ರಾಲ್ ಮಾಡಿ ಇದನ್ನ ಚೆಕ್ ಮಾಡ್ಕೊಂಡು ಇದನ್ನ ಎನೇಬಲ್ ಮಾಡಿ ಓಕೆ ಅಂತ ಮಾಡಿದ್ರೆ ನನಗೆ ಈ FSO ಆಬ್ಜೆಕ್ಟ್ ಲೈಬ್ರರಿ ಏನಿದೆ ಅದು ಎನೇಬಲ್ ಆಗುತ್ತೆ. ಇವಾಗ ಇದನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಬನ್ನಿ ನಿಮ್ಗೆ ಇದು ತೋರಿಸ್ತೀನಿ. ಫಸ್ಟ್ ನಾವು ಮಾಡ್ತಾ ಇರೋದು ಅರ್ಲಿ ಬೈಂಡಿಂಗ್, ಅದು ರೆಫರೆನ್ಸ್ ಮೆಥಡ್ ಅಲ್ಲಿ. ಸಬ್ ಅರ್ಲಿ ಬೈಂಡಿಂಗ್ FSO ಅಂತ ಕೊಟ್ಕೊಳ್ಳೋಣ ಅಂಡರ್ಸ್ಕೋರ್. ಇದು ಫಸ್ಟ್ ಮೆಥಡ್. ಒಂದು ವೇರಿಯೇಬಲ್ ನಾನು ಡಿಕ್ಲೇರ್ ಮಾಡ್ತೀನಿ. ಯಾವ ರೀತಿ? dim FSO as ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ ಅಂತ ಹೇಳಿ ಇದು ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದೆ. ಇಲ್ಲಿ ಇವಾಗ ನಾನು ಸೆಟ್ ಅಂತ ಕೊಟ್ಟು ಇಲ್ಲಿ ನ್ಯೂ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ ಅಂತ ಕೊಡಬೇಕು. ಈ ರೀತಿ ಕೊಟ್ಟಾಗ ಈ ಆಬ್ಜೆಕ್ಟ್ ಏನಿದೆ, ಇದು ಈ ವೇರಿಯೇಬಲ್ ಏನಿದೆ, ಇದಕ್ಕೆ ಈ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ ಅನ್ನ ನಾನು ಅಸೈನ್ ಮಾಡ್ತೀನಿ. ಇದನ್ನ ಹೇಗೆ ಯೂಸ್ ಮಾಡ್ತೀನಿ ನೋಡಿ. ಮೆಸೇಜ್ ಬಾಕ್ಸ್ FSO ಡಾಟ್ ಗೆಟ್ ಬೇಸ್ ನೇಮ್ ಅಂತ ಕೊಡ್ತೀನಿ. ಇದನ್ನ ಇವಾಗ ಒಂದು ಬೇಸ್ ನೇಮ್ ಬೇಕು. ಇದಕ್ಕೆ ಏನ್ ಮಾಡ್ತೀನಿ, ದಿಸ್ ವರ್ಕ್ ಬುಕ್ ಡಾಟ್ ಪಾತ್. ಇದು ಕೊಟ್ಟಾಗ ನನಗೆ ಆ ಪಾತ್ ಅಲ್ಲಿ ಫೈನಲ್ ಅದು ಬೇಸ್ ನೇಮ್ ಏನಿದೆ ಅದನ್ನ ನನಗೆ ಡಿಸ್ಪ್ಲೇ ಮಾಡುತ್ತೆ. ನೋಡಿ, ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಅಂತ ಹೇಳಿ. ಸರ್, ಇದು ಒಂದು ಮೆಥಡ್ ಅರ್ಲಿ ಬೈಂಡಿಂಗ್ ಅಲ್ಲಿ. ಅರ್ಲಿ ಬೈಂಡಿಂಗ್ ಅಲ್ಲಿ ಇನ್ನೂ ಒಂದು ಮೆಥಡ್ ಇದೆ. ನಾನು ಏನ್ ಮಾಡ್ತೀನಿ, FSO ಅರ್ಲಿ ಬೈಂಡಿಂಗ್. ಇಲ್ಲಿ ನಾ ಏನ್ ಮಾಡ್ತೀನಿ, FSO ಆಸ್ ಡಿಕ್ಲೇರ್ ಮಾಡಬೇಕಾದ್ರೆ ನಾನು ನ್ಯೂ ಅಂತ ಕೊಟ್ಬಿಡ್ತೀನಿ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್. ಇಲ್ಲಿ ಈ ರೀತಿ ಕೊಟ್ಟಾಗ ನಾನು ನ್ಯೂ ಅನ್ನೋದನ್ನ ನಾನು ಡಿಕ್ಲೇರ್ ಮಾಡ್ಬೇಕಾದ್ರೆ ಕೊಟ್ರೆ ನನಗೆ ಇದು ಕೊಡೋ ಅವಶ್ಯಕತೆ ಇಲ್ಲ, ಅಂದ್ರೆ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇನ್ ಮಾಡ್ತೀನಿ, ಮೆಸೇಜ್ ಬಾಕ್ಸ್ FSO ಡಾಟ್ ಗೆಟ್ ಬೇಸ್ ನೇಮ್ ದಿಸ್ ವರ್ಕ್ ಬುಕ್ ಡಾಟ್ ಪಾತ್ ಅಂತ ಕೊಡ್ತೀನಿ. ಇದನ್ನ ಇವಾಗ ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ನೋಡಿ ಆ ರಿಸಲ್ಟ್ ಬರುತ್ತೆ. ಇದು ಅರ್ಲಿ ಬೈಂಡಿಂಗ್ ಮೆಥಡ್. ನೆಕ್ಸ್ಟ್ ಬಂದು ಲೇಟ್ ಬೈಂಡಿಂಗ್ ಮೆಥಡ್. ಇದಕ್ಕೆ ನಾ ಏನ್ ಮಾಡಬೇಕು, ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಕ್ರಿಯೇಟ್ ಆಬ್ಜೆಕ್ಟ್ ಅಂತ ಕೊಡಬೇಕಾಗುತ್ತೆ. ನಾನು ಅದನ್ನ ಅಸೈನ್ ಮಾಡಬೇಕಾದ್ರೆ, ಡಿಕ್ಲೇರ್ ಮಾಡಬೇಕಾದ್ರೆ ನಾನು ಆಬ್ಜೆಕ್ಟ್ ಅಂತ ಡಿಕ್ಲೇರ್ ಮಾಡಬೇಕು. ಬನ್ನಿ ಅದನ್ನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಹೋಗ್ಬಿಟ್ಟು ಸಬ್ FSO ಲೇಟ್ ಬೈಂಡಿಂಗ್ ಅಂತ ಕೊಡ್ತೀನಿ. ಸೊ ನಾನು ಡಿಕ್ಲೇರ್ ಮಾಡಬೇಕಾದ್ರೆ dim FSO as ಆಬ್ಜೆಕ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಆ ವ್ಯಾಲ್ಯೂ ಅಸೈನ್ ಮಾಡ್ಬೇಕಾದ್ರೆ, ಆ ವೇರಿಯೇಬಲ್ಗೆ ವ್ಯಾಲ್ಯೂ ಅಸೈನ್ ಮಾಡ್ಬೇಕಾದ್ರೆ ನಾ ಏನ್ ಮಾಡ್ತೀನಿ, ಸೆಟ್ FSO ಈಕ್ವಲ್ಸ್ ಕ್ರಿಯೇಟ್ ಆಬ್ಜೆಕ್ಟ್. ಇಲ್ಲಿ ನಾನು ಸ್ಕ್ರಿಪ್ಟಿಂಗ್ ಡಾಟ್ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ ಅನ್ನು ಕೊಡಬೇಕಾಗುತ್ತೆ. ಅಂದ್ರೆ ನಾನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕು. ಇವಾಗ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ ನ
ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದನ್ನ ನಾನು FSO ಅಂತ ವೇರಿಯೇಬಲ್ ಗೆ ಅಸೈನ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲೇನ್ ಯೂಸ್ ಮಾಡಿದ್ನಲ್ಲ ಅದೇ ರೀತಿ ಕೋಡ್ ನಾನು ಇಲ್ಲೂ ಬರೀಬಹುದು. FSO ಡಾಟ್ ಗೆಟ್ ಬೇಸ್ ನೇಮ್ ದಿಸ್ ವರ್ಕ್ಬುಕ್ ಡಾಟ್ ಪಾತ್ ಅನ್ನು ಕೊಡ್ತೀನಿ. ನೋಡಿ, ಇವಾಗ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ಅದೇ ರಿಸಲ್ಟ್ಸ್ ಬರುತ್ತೆ. ಇಲ್ಲಿ ಏನ್ ರಿಸಲ್ಟ್ಸ್ ಬರ್ತಿತ್ತು ಅದೇ ರಿಸಲ್ಟ್ಸ್ ಬರುತ್ತೆ. ನಾನು ಬೇಕಿದ್ರೆ ಅರ್ಲಿ ಬೈಂಡಿಂಗ್ ಆದ್ರೂ ಯೂಸ್ ಮಾಡ್ಬೋದು, ಲೇಟ್ ಬೈಂಡಿಂಗ್ ಆದ್ರೂ ಯೂಸ್ ಮಾಡ್ಬೋದು. ಅಡ್ವಾಂಟೇಜ್ ಅರ್ಲಿ ಬೈಂಡಿಂಗ್ ಅಲ್ಲಿ ಏನಂತ ಹೇಳಿದ್ರೆ, ನೋಡಿ ಇಲ್ಲಿ ಮೆಸೇಜ್ ಬಾಕ್ಸ್ FSO ಅಂತ ಕೊಟ್ರೆ, ನಾನು ಡಾಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನನಗೆ ನೆಕ್ಸ್ಟ್ ಯಾವ ಮೆಥಡ್ಸ್ ಬೇಕು, ಯಾವ ಆಬ್ಜೆಕ್ಟ್ಸ್ ಬೇಕು, ಅದು ಯಾವ ಪ್ರಾಪರ್ಟೀಸ್ ಬೇಕು ಅದು ತೋರಿಸುತ್ತೆ. ಅದು ಅಂದ್ರೆ ಅದು ಇಂಟೆಲಿಜೆನ್ಸ್ ತೋರಿಸುತ್ತೆ. ಇಲ್ಲ ಅಂದ್ರೆ ನಾನು ಲೇಟ್ ಬೈಂಡಿಂಗ್ ಯೂಸ್ ಮಾಡಿದ್ರೆ ನನಗೆ ಆ ರೀತಿ ಯಾವುದು ತೋರಿಸಲ್ಲ. ಮೆಸೇಜ್ ಬಾಕ್ಸ್ FSO ಡಾಟ್. ಸೊ ನೀವು ಡಿಸೈಡ್ ಮಾಡ್ಕೋಬಹುದು, ನನಗೆ ಅರ್ಲಿ ಬೈಂಡಿಂಗ್ ಬೇಕಾ, ಲೇಟ್ ಬೈಂಡಿಂಗ್ ಬೇಕಾ, ಯಾವ ಮೆಥಡ್ ಬೇಕಾದ್ರೂ ಯೂಸ್ ಮಾಡ್ಕೊಂಡು ಈ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡಬಹುದು. ಸೊ ಇದು ಎರಡು ಮೆಥಡ್ ನನಗೆ FSO ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಈ FSO ಆಬ್ಜೆಕ್ಟ್ಸ್ ಇಂದ ಡ್ರೈವ್ಸ್ ಯಾವ ತರ ಯೂಸ್ ಮಾಡಬಹುದು, ಅಂದ್ರೆ ಈ ಡ್ರೈವ್ ಯಾವ ಡ್ರೈವ್, ಅದ್ರ ಪಾತ್ ಏನು, ಅಲ್ಲಿ ಸ್ಪೇಸ್ ಇದೆ, ಸೊ ಇದನ್ನೆಲ್ಲ ಹೇಗ್ ಮಾಡಬಹುದು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.